ಬೀದರ್ನಲ್ಲಿ ಬಾಲಕಿಯ ಕಿಡ್ನಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಕುರಿತು ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಪರಿಚಿತ ಯುವಕ ಕಿಡ್ನಾಪ್ ಮಾಡಿದ್ದ ಅನ್ನುವಂಥ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಈ ಬಗ್ಗೆ ಸ್ವತಃ ಎಸ್ಪಿ ಪ್ರದೀಪ್ ಗುಂಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನೆಗೆ ಬಂದಿದ್ದ ಅಪರಿಚಿತ ಯುವಕನನ್ನ ಪತ್ತೆ ಹಚ್ಚಿದ್ದಾರೆ. ಅಪರಿಚಿತ ಯುವಕ ಔರಾದ್ನ ಸಿರ್ಸಿ ಗ್ರಾಮದ ಮಲ್ಲಿಕಾರ್ಜುನ್ ಅಂತ ಹೇಳಿ ಗೊತ್ತಾಗಿದೆ. ತಂಗಿಯ ಮದುವೆ ಕಾರ್ಡ್ ಕೊಡೋದಕ್ಕೆ ವಿದ್ಯಾನಗರಕ್ಕೆ ಅಂತ ಆತ ಬಂದಿದ್ದ. ಅಡ್ರೆಸ್ ಕನ್ಫ್ಯೂಸ್ ಆಗಿ ಮಕ್ಕಳನ್ನ ಕೇಳಿದಾನೆ. ಆ ಮಕ್ಕಳು ಹೋಗಿ ಪೋಷಕರಿಗೆ ವಿಷಯ ತಿಳಿಸಿದ್ದಾರೆ. ಗಾಬರಿಯಿಂದ ಬಂದ ಪೋಷಕರನ್ನು ನೋಡಿ ಯುವಕ ಓಡೋಗ್ಬಿಟ್ಟಿದ್ದಾನೆ. ಆಮೇಲೆ ಗೊತ್ತಾಗುತ್ತೆ ಆತ ಮದುವೆ ಕಾರ್ಡ್ ಕೊಡೋದಕ್ಕೆ ಬಂದಿದ್ದ ಅಂತ. ಕಿಡ್ನಾಪ್ ಮಾಡಿ ಅಸಭ್ಯ ವರ್ತನೆ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ಆತ ತಿಳಿಸ್ತಿದ್ದಾನೆ. ಈ ಪ್ರಕರಣದ ಕುರಿತು ಬೀದರ್ನ ಎಸ್ಪಿ ಪ್ರದೀಪ್ ಗುಂಟಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ವ್ಯಕ್ತಿ ಬರ್ತಾನೆ, ಮಕ್ಕಳು ಆಟ ಆಡ್ತಿರ್ತಾರೆ, ಮಕ್ಕಳ ಹತ್ರ ಏನೋ ಮಾತಾಡ್ತಾನೆ, ಮಕ್ಕಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಅನ್ನುವಂಥ ಆರೋಪ ಕೂಡ ಇದೆ. ಆತ ಮಕ್ಕಳ ಜೊತೆಗೆ ಮಾತಾಡ್ತಾ ಮಕ್ಕಳನ್ನ ಹತ್ರ ಕರೆದು ಮಾತಾಡುವ ಸಂದರ್ಭದಲ್ಲಿ ಆತ ನಿಂತಿರೋದು, ಆತನ ಚಲನವಲನ ನೋಡಿದಾಗ ಈತ ನಿಂತ್ಕೊಂಡು ಹೊಂಚಾಗ್ತಿದ್ದಾನೆ ಅಂತ ಅನಿಸುತ್ತೆ. ಆಮೇಲೆ ನೋಡಿದ್ರೆ ನಾನು ಮದುವೆ ಕಾರ್ಡ್ ಕೊಡೋದಕ್ಕೆ ಬಂದಿದ್ದೆ, ಮದುವೆ ಕಾರ್ಡ್ ಕೊಡೋದಕ್ಕೆ ಬಂದ ಸಂದರ್ಭದಲ್ಲಿ ನಂಗೆ ಅಡ್ರೆಸ್ ಕನ್ಫ್ಯೂಸ್ ಆಯಿತು, ಮಕ್ಕಳನ್ನ ಕೇಳಿದೆ ಅಂತ ಆತ ಹೇಳಿದ್ದಾನೆ. ಆದರೆ ಮಕ್ಕಳು ಒಳಗೋಗಿ ಹೇಳಿದಾಗ ಪೋಷಕರು ಗಾಬರಿಯಿಂದ ಓಡ್ ಬರ್ತಿದ್ದಂಗೆ ಆರೋಪಿಯಲ್ಲಿಂದ ಕಾಲು ಕಿತ್ತಿದ್ದಾನೆ. ಈತ ಅಡ್ರೆಸ್ ಕೇಳಿರೋದು ವಿಚಾರ ಅಲ್ಲ, ಅಸಭ್ಯವಾಗಿ ಮಕ್ಕಳ ಮೈ ಮುಟ್ಟಿ ಅಲ್ಲಿಂದ ಓಡಿರುವಂಥ ಎಸ್ಕೇಪ್ ಆಗಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಿಡ್ನಾಪ್ ಮಾಡೋದಕ್ಕೆ ಯತ್ನ ಮಾಡ್ದ ಅನ್ನುವಂಥ ಆರೋಪ. ನಿನ್ನೆ ನಡೆದಿದ್ದಂಥ ಘಟನೆ, ಹುಬ್ಬಳ್ಳಿ ಘಟನೆ, ಇದೆಲ್ಲ ಕೂಡ ಸಿಂಕ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಂಥ ಪೊಲೀಸರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜ್ಕುಮಾರ್, ಆತ ಮದುವೆ ಕಾರ್ಡ್ ಕೊಡೋದಕ್ಕೆ ಬಂದಿದ್ದ ಅಂತ ಆತ ಒಪ್ಕೊಂಡಿದ್ದಾನೆ ಅಂತಿದೆ. ಆದರೆ ಆತ ಯಾಕೆ ಓಡ್ ಹೋಗ್ತಾನೆ, ಏನು ಘಟನೆ, ಈ ಬಗ್ಗೆ ಏನು ಪೊಲೀಸರ ಸ್ಪಷ್ಟನೆ? ಖಂಡಿತ ಪ್ರಣೋದ್, ಏನು ಬೀದರ್ ಜಿಲ್ಲೆಯ ವಿದ್ಯಾನಗರ ಬಡಾವಣೆ ನಡೆದಿರೋಂಥದ್ದು ನಿನ್ನೆ ಸಾಯಂಕಾಲ ಒಂದು 6 ರಿಂದ 7 ಗಂಟೆ ಸುಮಾರದಲ್ಲಿ ನಡೆದಿರುವಂತ ಘಟನೆ. ಏನು ಆತ ಒಂದು ಪ್ರೋಗ್ರಾಮ್ ಕಾರ್ಡ್ ಕೊಟ್ಕೊಂಡು ಒಬ್ಬರ ವಿದ್ಯಾನಗರ ಬಡಾವಣೆ ಇರುವಂತ ಮನೆಗೆ ಬರ್ತಾನೆ. ಆದ್ರೆ ಅವನಿಗೆ ಮನೆ ಸಿಕ್ಕಿಲ್ಲ. ಹಾಗಾಗಿ ಆ ಇರೋಂತ ಹುಡುಗರಿಗೆ ವಿಚಾರಣೆ ಮನೆ ಕೇಳ್ತಾ ಇರ್ತಾನೆ ಅಂತ ಅವನು ಏನು ಆರೋಪಿ ಇದ್ದಾನೆ ಅವನು ಹೇಳ್ತಿದ್ದ. ಆದ್ರೆ ಆ ಹುಡುಗಿಯರು ಏನು ಹೇಳ್ತಾ ಇರ್ಬೇಕಾದ್ರೆ ಒಳಗಡೆ ಹೋಗಿ ಕೂಗಿ ಕೇಳೋಣ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಪಕ್ಕದಿರುವಂತ ಹುಡುಗರು ಒಂದು ಕಿರ್ಚಾಟನ ಮಾಡ್ತಾರೆ. ಹಾಗಾಗಿ ಏನು ಪೋಷಕರು ಏನಿದ್ದಾರೆ ಅವರು ಮೇಲಿಂದ ತೆಳಗ್ ಬರೋಷ್ಟೊತ್ತಿಗೆ ಅವನು ಭಯಭೀತ ಆಗಿ ಓಡೋಗಿದ್ದಾನೆ ಅಂತಂದು ಪೊಲೀಸರು ತನಿಖೆಯಲ್ಲಿ ಕಂಡು ಬಂದಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಸ್ಪಿ ಆಗಿರುವಂತ ಪ್ರದೀಪ್ ಗುಂಟೆ ಅವರು ಕೂಡ ಸ್ಪಷ್ಟನೆ ಪಟ್ಟಿದ್ದೇನೆ. ಅವ್ರು ಯಾವುದೇ ರೀತಿ ಕಳ್ಳನೂ ಅಲ್ಲ, ಮಕ್ಕಳು ಕಳ್ಳನೂ ಅಲ್ಲ, ಅಥವಾ ದೊರಡೆನೂ ಅಲ್ಲ. ಅವನು ತನ್ನ ಅಕ್ಕನ ಮದುವೆ ಕಾರ್ಡ್ ಅಲ್ಲಿ ಅಂತ ರಿಲೇಷನ್ ಅವರಿಗೆ ಕೊಡಕ್ ಬಂದಿದ್ದ. ಹಾಗಾಗಿ ಅವರು ಹುಡುಗರು ಚೀರ್ ತಕ್ಷಣ ಅವ್ರ ಪೋಷಕರು ಬಂದೆಲ್ಲ ನನಗೆ ಹೊಡಿತಾರ ಅಂತ ಅನ್ಕೊಂಡು ಅವನು ಅಲ್ಲಿಂದ ಪರಾರಿ ಆಗಿದ್ದಾನೆ ಅಂತ ಒಂದು ಎಸ್ಪಿ ಅವರು ಹೇಳ್ತಿದ್ದಾರೆ. ಪ್ರಣೋದ್, ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗೆ.